ನಮಸ್ಕಾರ ಸ್ನೇಹಿತರೆ, ಯಾರೆಲ್ಲ ಬ್ಯಾಂಗ್ಳೂರಲ್ಲಿ ಜಾಬ್ ಹುಡುಕ್ತಿದ್ದೀರಾ, ಯಾರೆಲ್ಲ ಬ್ಯಾಂಗ್ಳೂರಲ್ಲಿ ಜಾಬ್ ನೋಡ್ತಾ ಇದ್ದೀರಾ, ಸೊ ಅವ್ರಿಗೊಂದು ಸುವರ್ಣ ಅವಕಾಶ. ಏನಂತ ಹೇಳಿದರೆ, ಫ್ಲಿಪ್ಕಾರ್ಟಿಂದ ಬಲ್ಕಾಗಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಫ್ಲಿಪ್ಕಾರ್ಟಲ್ಲಿ ಡೆಲಿವರಿ ಬಾಯ್ ಜಾಬು, ಓಕೆನಾ. ಸೊ ಇದು ಹೇಗಿರುತ್ತೆ ಅಂತ ಹೇಳಿದರೆ, ಪಾರ್ಟ್ ಟೈಮ್ ಮಾಡ್ಬೋದು, ನೀವು ಫುಲ್ ಟೈಮ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ಸ್ಯಾಲ್ರಿ ಬಂದುಬಿಟ್ಟು ನಿಮಗೆ ಮಂತ್ಲಿ ವೈಸ್ ಇರುತ್ತೆ, ವೀಕ್ಲಿ ವೈಸ್ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಕಮಿಷನ್ ಬೇಸಲ್ಲಿ ಇದರಲ್ಲಿ ಸ್ಯಾಲ್ರಿ ತೊಗೋಬೋದು, ಓಕೆನಾ. ಸೊ ಕಮಿಷನ್ ಬೇಸಲ್ಲಿ ನಾನು ಮಾಡ್ತೀನಿ ಅನ್ನೋದಾದರೆ ಅಪ್ ಟು ನಿಮಗೆ 17 ರೂಪಾಯಿ ಪರ್ ಆರ್ಡ್ರ್ ಬೀಳುತ್ತೆ. 100 ಆರ್ಡ್ರ್ ನೀವು ಪರ್ ಡೇ ಮಾಡಿದ್ರು ಕೂಡ 17 ರೂಪಾಯಿ ಪರ್ ಡೇ ಆಗುತ್ತೆ. ಇಲ್ಲ ನನಗೆ ಫಿಕ್ಸ್ ಸ್ಯಾಲ್ರಿ ಬೇಕು ಅನ್ನೋದಾದರೆ ಫಿಕ್ಸ್ ಸ್ಯಾಲ್ರಿ ಬಂದುಬಿಟ್ಟು ಅಪ್ ಟು 23,000 ಸಿಗುತ್ತೆ. ಇತ್ತು ESI ಆ್ಯಂಡ್ PF ಬರುತ್ತೆ. ಆ್ಯಂಡ್ ಅದನ್ನು ಬಿಟ್ಟರೆ ಇದಕ್ಕೆ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ಥರ ಅಮೌಂಟ್ನ ಪೇ ಮಾಡೋ ಅವಶ್ಯಕತೆ ಇಲ್ಲ. ನೀವು ಬ್ಯಾಂಗ್ಳೂರಲ್ಲಿ ಯಾವುದೇ ಲೊಕೇಶನ್ಲಿ ಇದ್ದರೂ ಸರಿಯೇ, ಓಕೆ. ಸೊ ವಿತಿನ್ 3 ಕಿಲೋಮೀಟ್ರ್ ನಿಮಗೆ ಡಿಸ್ಟೆನ್ಸ್ ಇರುತ್ತೆ, ಓಕೆನಾ. ಸೊ ಇದಕ್ಕೆ ಯಾವುದೇ ಥರ ಅಮೌಂಟು ನೀವು ಎಕ್ಸ್ಟ್ರಾ ಅಡಿಷ್ನಲಿ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಿಮ್ಮದೇ ಓನ್ ಲೊಕೇಶನಲ್ಲಿ ನಾವು ಜಾಬ್ನ ಪ್ರೊವೈಡ್ ಮಾಡ್ತೀವಿ. ಆ್ಯಂಡ್ ಇದನ್ನು ನೀವು ಜಾಯಿನ್ ಮಾಡಬೇಕಂದ್ರೆ ನಿಮ್ಮ ಹತ್ರ ಒಂದು ಸ್ಮಾರ್ಟ್ ಫೋನ್ ಇರಬೇಕು, ನಿಮ್ಮ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಆ್ಯಂಡ್ ಬ್ಯಾಂಕ್ ಅಕೌಂಟು, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು ಲಿಂಕ್ ಇರಬೇಕು, ಓಕೆನಾ. ಸೊ ನಿಮ್ಮದು ಬೈಕ್ ಇರಬೇಕು. ಅದನ್ನು ಬಿಟ್ಟರೆ ಇನ್ನು ಯಾವುದೇ ಥರ ಡಾಕ್ಯುಮೆಂಟ್ಸ್ ಎಕ್ಸ್ಟ್ರಾ ಅಡಿಷ್ನಲಿ ಏನೂ ಇಲ್ಲ. ನಿಮ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ, ಓಕೆ, ಬ್ಯಾಂಗ್ಳೂರಲ್ಲಿ ಒಂದೊಳ್ಳೆ ಜಾಬ್ ಸಿಗ್ತಾ ಇಲ್ಲ ನನಗೆ ಅಂದರೆ ಡೆಲಿವರಿ ಬಾಯ್ ಜಾಬ್ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೀನಿ ಅನ್ನೋದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಬಂದುಬಿಟ್ಟು ಒಂದು ನಂಬರ್ನ ಕೊಟ್ಟಿದ್ದೀನಿ. ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ದರೂ ಪ್ಲೀಸ್ ಕೆಳಗಡೆ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಧನ್ಯವಾದ ಸ್ನೇಹಿತರೆ.